ಅದ್ಭುತವಾದ ಸಿನಿಮಾ. ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಅದ್ಭುತ ಅಭಿನಯ ಹಿಂದೆ ಬರಲ್ಲ ಮುಂದೆ ಬರಲ್ಲ ಅಂತ ಸಿನಿಮಾ. ಯಾರ ಸಿನಿಮಾ ನೋಡಕ್ಕೆ ಮುಂದಕ್ಕೆ ಕಾಯ್ತಾ ಇರೋ ಇಂಟ್ರೋಲ್ ಬ್ಲಾಕ್ ಇಂದ ಮುಂಚೆ 10 ನಿಮಿಷ ಆಟ ಆಡಕ್ ಪೇಷಂಟ್ ದಯವಿಟ್ಟು ನೋಡ್ಬೇಡಿ. ಮಾಸ್ಗೆ ದೊಡ್ಡಪ್ಪ ಅವ್ರ ಅಪ್ಪ ಶಿವಣ್ಣ ಇನ್ಯಾರು ರಿಪ್ಲೇಸ್ಮೆಂಟ್ ಮಾಡಕ್ ಆಗಲ್ಲ. ಶಿವಣ್ಣ ಹಿಡ್ದಾಗ ಲಾಂಗು ಯಾರು ಹಿಡಿಯಂಗಾಗಲ್ಲ. ಇದು ರಣಗಲ್ಲ ನಿಲ್ದೇ ಇರೋ ಮೈಲಿಗಲ್. ಶಿವಣ್ಣ ಆನಂದ್ ಮಾಡಿದಾಗೂ ಕಿಂಗೆ, ಇವತ್ತು ಬೈರಂತಿ ರಣಗಲ್ ಮಾಡಿದ್ರು ಕಿಂಗೆ. ಅದ್ಭುತವಾದ ಸಿನಿಮಾ. ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಅದ್ಭುತ ಅಭಿನಯ ಹಿಂದೆ ಬರಲ್ಲ ಮುಂದೆ ಬರಲ್ಲ ಅಂತ ಸಿನಿಮಾ ಬೈರ್ತಿ ರಣಗಲ್. ಎಲ್ಲರೂ ಮನೆ ಮಂದಿಯೆಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ, ಯಾರಿಗೂ ಬೇಜಾರಾಗಲ್ಲ. ಎಂಟರ್ಟೈನ್ಮೆಂಟ್ ಸೂಪರ್. ಮತ್ತೊಮ್ಮೆ ಇಂಥ ಸಿನಿಮಾ ಬರಲ್ಲ. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಶಿವರಾಜ್ ಕುಮಾರ್. ಮತ್ತೊಮ್ಮೆ ಕನ್ನಡ ಚಕ್ರವರ್ತಿ ಕನ್ನಡ ಜನತೆಗೆ ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ. ಬೈರ್ತಿ ರಣಗಲ್. ಜೈ ಶಿವಣ್ಣ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್, ಜೈ ರಾಘವೇಂದ್ರ ರಾಜ್ಕುಮಾರ್, ಎಲ್ಲ ರಾಜ್ಕುಮಾರ್. ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಕನ್ನಡ ಇಂಡಸ್ಟ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾಕೆ ಇವತ್ತು ತಳಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಚೆನ್ನಾಗಿಲ್ಲ ಪಿಕ್ಚರ್ ನೋಡಿ. ಈ ತರ ಪಿಕ್ಚರ್ ತೆಗಿಬೇಕು. ನಾವು ಕುತ್ಕೊಂಡು ನೋಡ್ತಾ ಇರೋದು ಸೀರಿಯಸ್ ಆಗಿ ನನ್ನ ಕಣ್ಣಲ್ಲಿ ನೀರೇ ಬಂತು ಮೇಡಮ್. ಅಂತ ಸ್ಟೋರಿ ಎಷ್ಟು ಒಂದು ಇದೇ ಆಗ್ತಾ ಇಲ್ಲ, ಹಂಗೆ ನೋಡಂಗಿದೆ ಪಿಕ್ಚರ್ ಮಾತ್ರ. ಕರ್ನಾಟಕ ಜನತೆ ತುಂಬಾ ಶಿವಣ್ಣನ ಫ್ಯಾನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ರಾಜ್ಕುಮಾರ್ ಸ್ವಾಮಿ ಫೋನ್ ಕೊಡಲಿ. ಶಿವಣ್ಣಗೆ ಜೈ, ಶಿವಣ್ಣವ್ರಿಗೆ ಜೈ. ಮುಫ್ತಿ ನೋಡಿದ್ಮೇಲೆ ನಾವು ಅದು ಪ್ರೀಕ್ವೆಲ್ ಹೇಗಿತ್ತು ಅಂತ ಕುತೂಹಲ ಆಯ್ತು. ಯಾಕೆಂದ್ರೆ ಅಲ್ಲೇ ಏನೋ ಒಂದು ತುಂಬಾ ದೊಡ್ಡದಾಗಿ ತೋರಿಸಿದ್ರು. ಹಿಂದಿನದು ಹೆಂಗ್ ಕುತೂಹಲ ಹೆಂಗಿರುತ್ತೆ ಅಂತ. ಅದು ಒಂದು ಚಿಕ್ಕ ಹೇಳೆ ನಾವು ಕೋರ್ಟ್ ಮುಖಾಂತರ ಒಂದು ಡೈಲಾಗು, ಜಸ್ಟ್ ಕಣ್ಣಲ್ಲಿ ಎಕ್ಸ್ಪ್ರೆಷನ್ನು ಮತ್ತು ಅದು ತಕ್ಕನಂಗೆ ಡೈಲಾಗ್ ಬರ್ಸ್ ಸೈಲೆಂಟಾಗಿ ನೋಡ್ದವ್ರಿಗೆ ಇಂಟರ್ವ್ಯೂಲ್ ಬರ್ತಾ ಇದ್ದಂಗೆ ಒಂಥರ ಮಾರಮ್ಮ ಬಂದ್ರೆ ಹೆಂಗ್ ನಾವು ಏನು ಅಬ್ಬರಿಸ್ತೀವಲ್ಲ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ರಿಕ್ವೆಸ್ಟ್, ಯಾರ ಸಿನಿಮಾ ನೋಡಕ್ಕೆ ಮುಂದಕ್ಕೆ ಕಾಯ್ತಾ ಇರೋ ಇಂಟ್ರೋಲ್ ಬ್ಲಾಕ್ ಇಂದ ಮುಂಚೆ 10 ನಿಮಿಷ ಆಟ ಆಡಕ್ ಪೇಷಂಟ್ ದಯವಿಟ್ಟು ನೋಡ್ಬೇಡಿ. ಮಾಸ್ಗೆ ದೊಡ್ಡಪ್ಪ ಅವ್ರ ಅಪ್ಪ ಶಿವಣ್ಣ ಇನ್ಯಾರು ರಿಪ್ಲೇಸ್ಮೆಂಟ್ ಮಾಡಕ್ ಆಗಲ್ಲ. ಮೈ ಜುಮ್ ಹೋಯ್ತದೆ. 10 ನಿಮಿಷ ಆಟ ಆಡಾಕಿರೋರು ದಯವಿಟ್ಟು ರಾಚೆ ಹೊಡಿ. ಹಂಗೈತೆ ಶಿವಣ್ಣಂದು ಪರ್ಫಾರ್ಮೆನ್ಸ್. ನೋ ರಿಪ್ಲೇಸ್ಮೆಂಟ್. ಸಿಂಹದ ಮರಿ ಡಾಕ್ಟರ್ ಶಿವರಾಜ್ ಕುಮಾರ್ ಒಬ್ರೆ. ಆಕ್ಟಿಂಗ್ ಮಾತ್ರ ಸೂಪರ್. ಶಿವಣ್ಣಂದು ತಾಳ್ಮೆ ಕಳ್ಕೊಂಡಾಗ ಒಬ್ಬ ಮನುಷ್ಯ ಏನಾಯ್ತಾನೆ ಅಂತ ಲಾಸ್ಟ್ 10 ನಿಮಿಷದಲ್ಲಿ ತೋರಿಸಿದ್ದಾರೆ. ತಂಗಿ ಸೆಂಟಿಮೆಂಟು, ಒಬ್ಬೊಬ್ರು ಕುತ್ಕೊಂಡು ಕೊನೆ ಗಂಟೆ ಸೈಲೆಂಟ್ ಆಗಿ ನೋಡಿದಾಗ ಇಂಟ್ರೋ 10 ನಿಮಿಷ ಲಾಸ್ಟ್ ನಿಮಿಷ ತೋರಿಸ್ತಾರಲ್ಲ. ಶಿವಣ್ಣ ಹಿಡ್ದಾಗ ಲಾಂಗು ಯಾರು ಹಿಡಿಯಂಗಾಗಲ್ಲ ಅಷ್ಟೇ. ಇದು ಒಂದು ಹೇಳ್ಬೇಕಂದ್ರೆ ಅವ್ರ ಆಕ್ಟಿಂಗು, ಆ ಸೈಲೆನ್ಸು, ಆ ವಾಕು, ಅವ್ರ ಫುಟ್ ವರ್ಕ್, ಮೂವ್ಮೆಂಟ್ ಇಂದನು ಕ್ಲಾಸು. ಅದ್ಯಾರೋ ಮಾಡಿದಾಗ ತೆಲುಗುವರೆ ಕಳೆದೋಗಿದ್ರಂತ ಅವ್ರ ಕಣ್ಣು ನೋಡಿ. ಇದ್ರಲ್ಲಿ ನೋಡ್ಬೇಕು ಅವ್ರ ಕಣ್ಣು, ಅವ್ರ ಸಿಟ್ಟಿಂಗು ನೆಕ್ಸ್ಟ್ ಲೆವೆಲ್. ಯಾವ್ಯಾವ್ದೋ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಈ ತರ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಬೇಕು. ಇದು ರಣಗಲ್ಲ ನಿಲ್ದೇ ಇರೋ ಮೈಲಿಗಲ್. ಸಿನಿಮಾ ಸೂಪರ್ ಅಮ್ಮ. ಸ್ಟಾರ್ಟಿಂಗ್ ಇಂದ ಕತೆ ಶುರು ಆಗ್ಬಿಡ್ತದೆ. ರಜನಿಕಾಂತ್ ಯಾವ ಥರ ಮಾಡ್ತಾರೋ 64 ವರ್ಷ ಅಂತ ಅವ್ರಿಗೆ ಹೇಳಕ್ಕೆ ಆಗಲ್ಲ. ಸಿನಿಮಾದಲ್ಲಿ ನೋಡೋಕ್ಕೆ ಒಂಥರ ಒಂದೊಂದು ನಿಮಿಷನೂ ಒಂಥರ ತಿರ್ಲಾಗ್ತಾ ಇರ್ತದೆ ಪಿಕ್ಚರು. ಇಂಟ್ರೋಲ್ ಆದಮೇಲೆ ಇಂಟ್ರೋಲ್ ಕರೆಕ್ಟಾಗಿ ಯಾವ ಥರ ಕುಣಿಸಿದ್ದಾರೆ ಅಂದರೆ ಕರೆಕ್ಟಾಗಿ ಕುಣಿಸಿದ್ದಾರೆ. ಇಂಟ್ರೋಲ್ ಆದಮೇಲೆ ಸಿನಿಮಾ ಹಿಂಗೆ ಬಂದ್ಬಿಡ್ತು ಅಂದರೆ ಯಾವ ಪಿಕ್ಚರ್ ಮುಂದೆ ನಿಲ್ಲಲ್ಲ. 100% ಪಿಕ್ಚರ್ ಬರ್ಕೊಡ್ತೀನಿ. ಪಿಕ್ಚರ್ ಸಕ್ಸಸ್ ಬರ್ಕೊಟ್ಬಿಡ. 100% ಪಿಕ್ಚರ್ ಸಕ್ಸಸ್ ಇದು. ಯಾರು ಏನು ಮಾಡ್ತಾರೆ. ಇಂಟ್ರೋಲ್ ಆದ್ಮೇಲೆ ಹಿಂಗೆ ಬಂತು ಪಿಕ್ಚರ್ ಅಂದರೆ ಮುಗಿದಾಯ್ತು, ಎಲ್ಲ ಕಳೆದೋತವೆ ಬಂದಿರೋ ಪಿಕ್ಚರ್ಗಳಲ್ಲ. ಈಗ ಅಷ್ಟು ಸೂಪರ್ ತೆಗೆದವ್ರೆ. ಶಿವಣ್ಣನ ಬಗ್ಗೆ ಯಾರು ಏನು ಮಾತಾಡೋಕ್ಕಲ್ಲ. ನಾವು ಅವ್ರ ಪಾತ್ರ ಮಾತ್ರ ಅವ್ರ ಯೋಗ್ಯತೆ ಕರೆಕ್ಟಾಗಿರೋ ಪಾತ್ರನೇ ಕೊಟ್ಟವ್ರೆ. ನಾವು ಬೈರ್ತಿ ರಣಗಲ್ ಸಕ್ಸಸ್. ಶಿವಣ್ಣ ಅಂದ್ರೆ ಶಿವಣ್ಣನೇ. ಶಿವಣ್ಣಂಗೆ ರೀಪ್ಲೇಸ್ಮೆಂಟೇ ಇಲ್ಲ. ಶಿವಣ್ಣ ಆನಂದ್ ಮಾಡಿದಾಗೂ ಕಿಂಗೆ, ಇವತ್ತು ಬೈರಂತಿ ರಣಗಲ್ ಮಾಡಿದ್ರು ಕಿಂಗೆ, ಮುಂದೆ ಯಾವ್ದು ಮಾಡಿದ್ರು ಕಿಂಗೆ. ಶಿವಣ್ಣ ಸಿಂಹದ ಮರಿ. ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಣ್ಣು ಯಾರಾದರೂ ನೋಡಬೇಕು ಇನ್ನೊಂದ್ಸಲಿ ಅಂದರೆ ಇವತ್ತು ಈ ಪಿಕ್ಚರ್ ಕ್ಲೈಮ್ಯಾಕ್ಸ್ ಬಂದು ಶಿವಣ್ಣನ ಕಣ್ಣು ನೋಡಿದ್ರೆ ನಮ್ಮ ಅಣ್ಣ ಇನ್ನೂ ರಾಜ್ಕುಮಾರ್ ಇಲ್ಲೇ ಅವರೇ ಅಂತ ಆ ಅಭಿಮಾನದಿಂದ ಹೇಳ್ತೀವಿ. ಜೈ ಶಿವರಾಜ್ ಕುಮಾರ್. ಚೆನ್ನಾಗಿದೆ ಪಿಕ್ಚರು. ಶಿವರಾಜ್ ಕುಮಾರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಕಣ್ಣು ತುಂಬ ಚೆನ್ನಾಗಿ ನೋಡಿಸ್ತಿದ್ದಾರೆ. ಬೆಳಗ್ಗೆ ಟೈಮ್ ಓಡ್ ಬಂದು ಪಿಕ್ಚರ್ ನೋಡೋಕ್ಕೆ ನಮ್ಮ ಶಿವರಾಜ್ ಕುಮಾರ್ ವಾಕಿಂಗ್ ಸ್ಟೈಲು, ಲಾಂಗ್ ಹಿಡಿಯೋ ಸ್ಟೈಲು ನೋಡೋಕ್ಕೆ ಇಂಟ್ರೋಲ್ಗೆ. ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.